ಮತ್ತೆ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ಒಡಿಶಾದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದ ಕರ್ನಾಟಕದ ಅಧಿಕಾರಿ ಇಬ್ರಾಹಿಂ ಶರೀಫ್ ನಾಪತ್ತೆಯಾಗಿ ಇವತ್ತಿಗೆ 8 ದಿನ ಕಳೆದಿದೆ. ಅವರ ಕುಟುಂಬ ಸದಸ್ಯರು ಒಡಿಶಾಗೆ ತೆರಳಿದ್ದಾರೆ. ಈ ಮಧ್ಯೆ ಇಬ್ರಾಹಿಂ ಶರೀಫ್ ಮೊಬೈಲ್ ಟ್ರೇಸ್ ಮಾಡಿದಾಗ 2ನೇ ಬಾರಿ ಅಲಹಾಬಾದ್ನ ನೆಟ್ವರ್ಕ್ ತೋರಿಸಿದೆ. ಒಡಿಶಾ ಪೊಲೀಸರು ಮೊಬೈಲ್ ಜಾಡು ಹಿಡಿದು ಹೊರಟಿದ್ದಾರೆ. ಕರ್ನಾಟಕ ಮೂಲದ ಅಧಿಕಾರಿ ನಾಪತ್ತೆಯಾಗಿ 8 ದಿನಗಳು ಕಳೆದರೂ ಕೂಡ ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಈಗಾಗಲೇ ಮೊಬೈಲ್ ಜಾಡನ್ನ ಹಿಡಿಯುವಂತಹ ಪ್ರಯತ್ನಕ್ಕೆ ಪೊಲೀಸರು ಕೈ ಹಾಕಿದ್ದಾರೆ. 2ನೇ ಬಾರಿಯೂ ಕೂಡ ಅವರ ಮೊಬೈಲ್ ಅಲಹಾಬಾದ್ನಲ್ಲೇ ಇರುವಂತಹ ನೆಟ್ವರ್ಕ್ ಅನ್ನ ತೋರಿಸಿದೆ. ಇದರ ಜಾಡನ್ನ ಹಿಡಿದು ಪೊಲೀಸರು ಹೆಚ್ಚಿನ ತನಿಖೆಯನ್ನ ಕೈಗೊಳ್ತಾ ಇದ್ದಾರೆ. ಅಕ್ರಮ ಮರಳು ಸಾಗಣೆಯಿಂದ ರಸ್ತೆ ಹಾಳಾಗ್ತಾ ಇದೆ ಅನ್ನೋ ವಿಚಾರ ಸದನದಲ್ಲಿ ಚರ್ಚೆಯಾಯಿತು. ವಿಷಯ ಪ್ರಸ್ತಾಪಿಸಿದ ಶಾಸಕ ನಾರಾಯಣಗೌಡರಿಗೆ ಸಾಥ್ ನೀಡಿದ ಶೆಟ್ಟರ್ ಅಧಿಕಾರಿಗಳು ದುಡ್ಡು ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಹೊರ ರಾಜ್ಯಗಳಿಗೆ ಮರಳು ರಫ್ತಾಗ್ತಿದೆ, ಇದನ್ನ ತಡಿಬೇಕು ಅಂತ ಬಿಎಸ್ವೈ ಒತ್ತಾಯಿಸಿದ್ರು. ಇದಕ್ಕೆ ಉತ್ತರಿಸಿದ ಸಿಎಂ, ಮರಳು ನೀತಿ ಜಾರಿಯಾದ ಮೇಲೆ ಎಲ್ಲದಕ್ಕೂ ಕಡಿವಾಣ ಬೀಳಿದೆ ಅಂದ್ರು. ನನ್ನ ಮತಕ್ಷೇತ್ರದಲ್ಲಿ ಕೆಆರ್ಪೇಟೆ ತಾಲೂಕಿನಲ್ಲಿ 30ರಿಂದ 35 ಟನ್ಗಳನ್ನು ಲಾರಿಯಲ್ಲಿ ತುಂಬಿಕೊಂಡು ಎಲ್ಲ ರಸ್ತೆಯಲ್ಲಿ ಲಾರಿ ನಡೆಯುವಂಥ ಸಂದರ್ಭದಲ್ಲಿ ರಸ್ತೆಗಳು ಹಾಳಾಗಿವೆ. ಇದ್ರ ಬಗ್ಗೆ ಬೇಗ ಕ್ರಮ ತಗೋಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ನಾನು ವಿನಂತಿಸ್ತಿದ್ದೇನೆ. ಸರ್ಕಾರದ ಶವಯಾತ್ರೆ ಮಾಡ್ತೇನೆ ಎಂದಿದ್ದ ಎಂಇಎಸ್ ಶಾಸಕ ಸಂಭಾಜಿ ಪಾಟೀಲ್ ಹೊಸ ಖ್ಯಾತೆ ತೆಗೆದಿದ್ದಾರೆ. ಬೆಳಗಾವಿಯಲ್ಲಿ ಬಸ್ಗಳ ಮೇಲೆ ಮರಾಠಿಯಲ್ಲೂ ಬೋರ್ಡ್ ಬರಿಬೇಕು ಅಂತ ಒತ್ತಾಯಿಸಿದ್ದಾರೆ. ಕರವೇ ಹೆಸರಲ್ಲಿ ನಮ್ಮ ಮೇಲೆ ಗೂಂಡಾಗಿರಿ ನಡೀತಿದೆ ಅಂತ ಆಪಾದಿಸಿದ್ರು. ಕನ್ನಡ ವಿರೋಧಿ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಕನ್ನಡ ಮತ್ತು ಮರಾಠಿ ಸಾಹಿತಿಗಳೇ ಭಾಷಣವನ್ನ ಪರಿಶೀಲಿಸಿ ಅಂತ ಹೇಳಿದ್ದಾರೆ. ತಪ್ಪು ಮಾಡಿರೋದು ಸಾಬೀತಾದರೆ ಶಿಕ್ಷೆ ಅನುಭವಿಸುವುದಕ್ಕೆ ಸಿದ್ಧ ಅಂದಿದ್ದಾರೆ. ಇದೇ ವೇಳೆ ಸಂಭಾಜಿ ಪಾಟೀಲ್ ಕಚೇರಿ ಧ್ವಂಸಗೊಳಿಸಿದ್ದನ್ನ ಖಂಡಿಸಿ ಎಂಇಎಸ್ ಕಾರ್ಯಕರ್ತರು ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. सर्वांचे आम्ही या पुन्हा या कन्नडी गुंडांनी त्याचप्रमाणे माननीय आमदार संभाजीराव पाटील यांच्या बेंगळूरू येथील कार्यालयावरती ವರದಕ್ಷಿಣೆಗಾಗಿ ನಿತ್ಯ ಪೀಡಿಸ್ತಾ ಇದ್ದ ಪಾಪಿ ಪತಿಯೊಬ್ಬ ತನ್ನ ಪತ್ನಿ ಮೇಲೆಯೇ ಬ್ಲೇಡ್ನಿಂದ ಹಲ್ಲೆ ಮಾಡಿದ ಘಟನೆ ಮಂಡ್ಯದಲ್ಲಿ ನಡೆದಿದೆ. ಮಂಡ್ಯದ ಮಳವಳ್ಳಿಯ ನೆಲಮಾಕನಹಳ್ಳಿಯಲ್ಲಿ ಮಂಜುನಾಥ್ ಎಂಬಾತ ಪತ್ನಿ ಮಂಜುಳಾ ಕೈ, ಮುಖ, ದೇಹದ ಮೇಲೆಲ್ಲ ಬ್ಲೇಡ್ನಿಂದ ಗೀರಿದ್ದಾನೆ. ಹಲ್ಲೆಗೊಳಗಾದ ಮಂಜುಳಾ ಸದ್ಯ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾಳೆ. ದಕ್ಷಿಣ ಕನ್ನಡದ ಸುಬ್ರಹ್ಮಣ್ಯದಲ್ಲಿ ನಿಗೂಢವಾಗಿ ಮೃತಪಟ್ಟ ಮಗು ಶಾರಿಕಾಳ ಮರಣೋತ್ತರ ಪರೀಕ್ಷೆ 2ನೇ ಬಾರಿ ಸುಳ್ಯದ ನಾಲ್ಕೂರು ಗ್ರಾಮದಲ್ಲಿ ನಡೆಯಿತು. ಎಸಿ ಕೃಷ್ಣಮೂರ್ತಿ ಹಾಗೂ ಸುಳ್ಯದ ತಹಶೀಲ್ದಾರ್ ಉಪಸ್ಥಿತಿಯಲ್ಲಿ ಪೊಲೀಸ್ ಭದ್ರತೆಯೊಂದಿಗೆ ವಿಧಿ ವಿಜ್ಞಾನ ತಜ್ಞರು ಮರಣೋತ್ತರ ಪರೀಕ್ಷೆ ನಡೆಸಿದರು. ಆಗಸ್ಟ್ 11ರಂದು ನಾಪತ್ತೆಯಾಗಿದ್ದ 1 ವರ್ಷ 11 ತಿಂಗಳ ಮಗು ಶಾರಿಕಾ ನಿಗೂಢವಾಗಿ ಮೃತಪಟ್ಟಿದ್ಲು. ರುಂಡ ಮತ್ತು ಎಡಗೈ ಇಲ್ಲದ ಸ್ಥಿತಿಯಲ್ಲಿ ಮಗುವಿನ ಮೃತದೇಹ ಪತ್ತೆಯಾಗಿತ್ತು. ದಿನಗೂಲಿ ನೌಕರರಿಗೆ ಕಾಂಗ್ರೆಸ್ ಸರ್ಕಾರ ಹೊಸ ವರ್ಷದ ಗಿಫ್ಟ್ ಕೊಡುತ್ತೆ ಅನ್ನೋ ಸುದ್ದಿ ಕೇಳಿ ಬರ್ತಾನೆ ಇತ್ತು. ಆದರೆ ಸಿಹಿ ಸುದ್ದಿ ಕೊಡಬೇಕಿದ್ದ ಸರ್ಕಾರ ದಿನಗೂಲಿ ನೌಕರರ ಬುಡವನ್ನೇ ಅಲುಗಾಡಿಸೋಕೆ ಹೊರಟಿದೆ. ಕಾಂಗ್ರೆಸ್ ಸರ್ಕಾರ ತಮ್ಮ ನೌಕರಿಯನ್ನ ಖಾಯಂ ಮಾಡುತ್ತೆ ಅನ್ನೋ ಕನಸು ಕಾಣ್ತಾ ಇದ್ದ ರಾಜ್ಯದ 27,000ಕ್ಕೂ ಹೆಚ್ಚು ದಿನಗೂಲಿ ನೌಕರರ ಜಂಗಾಬಲವೇ ಉಡುಗಿ ಹೋಗಿದೆ. ರಾಜ್ಯದಲ್ಲಿ 27,000ಕ್ಕೂ ಹೆಚ್ಚು ದಿನಗೂಲಿ ನೌಕರರಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ, ಪಾಲಿಕೆಗಳಲ್ಲಿ, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ ಒಂದೇ ಎರಡೇ. ಇವರದ್ದೆಲ್ಲ ಒಂದೇ ಒಂದು ಬೇಡಿಕೆ, ತಮ್ಮ ನೌಕರಿಯನ್ನ ಖಾಯಂ ಮಾಡಿ ಅನ್ನೋದು. ಫೆಬ್ರವರಿಯಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರ ಗೆಜೆಟ್ನಲ್ಲಿ ದಿನಗೂಲಿ ನೌಕರರ ಕ್ಷೇಮಾಭಿವೃದ್ಧಿ ಕುರಿತಂತೆ ಅಧಿಸೂಚನೆ ಹೊರಡಿಸಿತ್ತು. ಆದರೆ ಕರಡು ನಿಯಮಗಳನ್ನ ರಚನೆ ಮಾಡಿರಲಿಲ್ಲ. ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಕರಡು ರಚಿಸುವ ಹೊಣೆಗಾರಿಕೆ ಬಿತ್ತು. ಈಗ ಕರಡು ಸಿದ್ಧವಾಗಿದೆ, ನಿಯಮಗಳು ರೂಪುಗೊಂಡಿವೆ. ಈ ನಿಯಮಗಳು ದಿನಗೂಲಿ ನೌಕರರಿಗೆ ಸಿಹಿಗಿಂತ ಹೆಚ್ಚಾಗಿ ಕಹಿಯನ್ನೇ ಉಣಬಡಿಸುತ್ತಿವೆ.
ನವೆಂಬರ್ 30ರಂದು ಹೊರಬಿದ್ದಿರೋ ಸರ್ಕಾರದ ಅಧಿಸೂಚನೆಯಲ್ಲಿ ದಿನಗೂಲಿ ನೌಕರರ ಮೂಲ ಬೇಡಿಕೆಯನ್ನೇ ಪರಿಗಣಿಸಿಲ್ಲ. ಸೇವಾ ಭದ್ರತೆ ಬಗ್ಗೆ ಒಂದಕ್ಷರವೂ ಇಲ್ಲ. ಅಷ್ಟೇ ಅಲ್ಲ, ಎಷ್ಟೇ ವರ್ಷ ದುಡಿದಿರಲಿ, ಎಷ್ಟೇ ಸೀನಿಯಾರಿಟಿ ಇರಲಿ, ಪ್ರಮೋಷನ್ ಸಿಕ್ಕೋದಿಲ್ಲ. ಹಿರಿಯ ಅಧಿಕಾರಿಗಳಿಗೆ ವಿಧೇಯರಾಗಿರಬೇಕು. ಇಲ್ಲದಿದ್ರೆ ದುರ್ನಡತೆ ಹೆಸರಲ್ಲಿ ಯಾವಾಗ ಬೇಕಾದರೂ ವಜಾ ಮಾಡಬಹುದು. ಹಿರಿಯ ಅಧಿಕಾರಿಯ ಒಂದು ಸಹಿ ಕೆಲಸವನ್ನೇ ತೆಗೆಯುತ್ತೆ. ಹೋಗ್ಲಿ ಅಂದ್ರೆ ಗ್ರ್ಯಾಚ್ಯುಯಿಟಿ, ಇನ್ಕ್ರಿಮೆಂಟ್ ಕೊಡುವುದಕ್ಕೂ ಕತ್ತರಿ ಬಿದ್ದಿದೆ. ಸಿಕ್ಕೋದು ವಿಶೇಷ ಭತ್ಯೆ ಮಾತ್ರ. ಅದು 60 ವರ್ಷವಾಗಿರುವ ವೃದ್ಧರಿಗಷ್ಟೇ ಇದರ ಲಾಭ. ಇಂತಹ ನಿಯಮಗಳು ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮದಲ್ಲಿವೆ. ಈಗ ಸಿಕ್ಕಿರೋದು ಕೇವಲ ಪಿಂಚಣಿ ಭಾಗ್ಯ. ಸ್ವಾವಲಂಬನ ಯೋಜನೆಯನ್ನ ಒಂದಿಷ್ಟು ವಿಸ್ತರಿಸಿ ಪೆನ್ಷನ್ ಕೊಡೋ ಒಂದೇ ಒಂದು ಸಮಾಧಾನ ಈ ಅಧಿಸೂಚನೆಯಲ್ಲಿದೆ. ಇಷ್ಟು ಸೌಲಭ್ಯಕ್ಕಾಗಿ ಎಲ್ಲ ಇಲಾಖೆಗಳು ತಮ್ಮ ಗೆಜೆಟ್ನಲ್ಲಿ ಇನ್ನೊಂದು ವರ್ಷದೊಳಗೆ ತಮ್ಮಲ್ಲಿರುವ ದಿನಗೂಲಿ ನೌಕರರ ವಿವರ ಪ್ರಕಟಿಸಬೇಕು. 2006ರಲ್ಲಿ ಉಮಾದೇವಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಕೊಟ್ಟಿತು. ಒಂದೇ ಒಂದು ಬಾರಿ ದಿನಗೂಲಿ ನೌಕರರನ್ನು ಖಾಯಂ ಮಾಡಿ ಎಂದು ಹೇಳಿತು. ಅದಕ್ಕೆ ಸುಪ್ರೀಂ ಕೋರ್ಟೇ ಕೆಲವು ನಿಯಮಗಳನ್ನು ಸೂಚಿಸಿತ್ತು. 10 ವರ್ಷ ನಿರಂತರ ಕೆಲಸ ಮಾಡಿದ್ದರೆ ದಿನಗೂಲಿ ನೌಕರನಾಗಿಯೇ ನೇಮಕವಾಗಿದ್ದರೆ ಖಾಯಂ ಮಾಡಬೇಕು. ಖಾಲಿ ಇದ್ದ ಹುದ್ದೆಗೆ ನಿಯಮಗಳ ಪ್ರಕಾರ ನೇಮಕವಾಗಿದ್ದರೆ ಖಾಯಂ ಮಾಡಬೇಕು. ಹಾಗೂ ನ್ಯಾಯಾಲಯದ ಮೊರೆ ಹೋಗಿ ತಡೆಯಾಜ್ಞೆ ತಂದಿರುವ ಅಭ್ಯರ್ಥಿಯನ್ನ ಖಾಯಂ ಮಾಡಬಹುದು ಎಂದು ಹೇಳಿತು. ಸುಪ್ರೀಂ ಕೋರ್ಟಿನ ಈ ನಿಯಮಗಳು ಈ ಅಧಿಸೂಚನೆಯಲ್ಲಿ ಪಾಲನೆಯಾಗಿಲ್ಲ. ದಿನಗೂಲಿ ನೌಕರರ ಖಾಯಂ ಮಾಡುವ ಬದಲು ಈಗ ಇರುವ ಕೆಲಸವನ್ನೇ ಅಲುಗಾಡಿಸುವ ಹೊಸ ನಿಯಮ ರೂಪಿಸಿದೆ ಸರ್ಕಾರ. ವರ್ಷಾನುಗಟ್ಟಲೆಯಿಂದ ಹೋರಾಡಿದವರಿಗೆ ಸರ್ಕಾರ ಕೊಡುವ ಕೊಡುಗೆ ಇದೇನಾ? ಜಿ ಮಹಂತೇಶ್, ಸುವರ್ಣ ನ್ಯೂಸ್. ಈಗ ರಾಜ್ಯದ ಪ್ರಮುಖ ಸುದ್ದಿಗಳತ್ತ ಒಂದು ನೋಟ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಾಸನದ ಅವಗಣನೆಯಲ್ಲಿ ಅಪ್ರಾಪ್ತ ಮೇಲೆ ಅತ್ಯಾಚಾರ, ಮಾವನಿಂದಲೇ ಬಾಲಕಿ ಮೇಲೆ ನಿರಂತರ ಲೈಂಗಿಕ ದೌರ್ಜನ್ಯ, ಕಾಮುಕ ಚಂದ್ರುವನ್ನ ಬಂಧಿಸಿದ ಆಲೂರು ಪೊಲೀಸರು. ಇಕ್ಕಟ್ಟಾದ ಜಾಗದಲ್ಲಿ ನೂರಾರು ಮಂದಿ ವಾಸ, ವಿದ್ಯುತ್, ಸ್ವಚ್ಛತೆ, ಊಟಕ್ಕೂ ಬರ. ರಾಯಚೂರಲ್ಲಿ ಬೀದಿಗಿಳಿದ ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿಗಳು, ಮೂಲ ಸೌಕರ್ಯಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ವಿದ್ಯುತ್ ಶಾಕ್ ತಗುಲಿ ಇಬ್ಬರಿಗೆ ಗಾಯ, ಕಾರವಾರದ ಹಣಕೋಣ ಸಾತೇರಿ ದೇವಾಲಯದಲ್ಲಿ ಅವಘಡ, ಸಿವಿಲ್ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಗಾಯಾಳುಗಳ ಪರದಾಟ. ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಮಾಡುವಂತೆ ಒತ್ತಾಯ, ಮಾಜಿ ಸಚಿವ ಉಮೇಶ್ ಕತ್ತಿ ಹೇಳಿಕೆಗೆ ಖಂಡನೆ. ಚಾಮರಾಜನಗರದಲ್ಲಿ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರ ಪ್ರತಿಭಟನೆ. ಉದ್ಯೋಗ ಖಾತ್ರಿ ಯೋಜನೆ ಕಾಮಗಾರಿಗಳ ಹಣ ಪಾವತಿಗೆ ವಿಫಲ, ತುಮಕೂರಲ್ಲಿ ಕಾರ್ಯಾಗಾರ ಬಹಿಷ್ಕರಿಸಿದ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧಿಕಾರಿಗಳು, ಪಿಡಿಒಗಳಿಗೆ ದಿಗ್ಬಂಧನ. ಕಾರವಾರದ ಕೆಎಚ್ಬಿ ಕಾಲೋನಿಯಲ್ಲಿ ಮನೆ ಬಾಗಿಲು ಮುರಿದು ಕಳ್ಳತನ, 20 ತೊಲ ಬಂಗಾರ ದೋಚಿದ ಕಳ್ಳರು, ನಗರ ಠಾಣೆಯಲ್ಲಿ ಪ್ರಕರಣ ದಾಖಲು. ತುಮಕೂರಿನ ಯಡಿಯೂರು ಸಿದ್ದಲಿಂಗೇಶ್ವರ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವದ ಸಡಗರ ಮೇಳೈಸಿತ್ತು. ವಿವಿಧೆಡೆಯಿಂದ ಆಗಮಿಸಿದ್ದ ಭಕ್ತರು ದೀಪ ಬೆಳಗುವ ಮೂಲಕ ಸಿದ್ದಲಿಂಗೇಶ್ವರನ ಕೃಪೆಗೆ ಪಾತ್ರರಾದರು. ವಿವಿಧ ಮಠಾಧೀಶರು ಕೂಡ ದೀಪೋತ್ಸವಕ್ಕೆ ಸಾಕ್ಷಿಯಾದರು. ದೂರದಿಂದ ಬಂದಿದ್ದ ಲಕ್ಷಾಂತರ ಭಕ್ತರಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನ ಸಹ ಅಲ್ಲಿ ಮಾಡಲಾಗಿತ್ತು. ಇವಿಷ್ಟು ಇವತ್ತಿನ ಕರ್ನಾಟಕ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಆನೆ ದಂಗೆ ವಿಶೇಷ ಕಾರ್ಯಕ್ರಮ ನೇರ ಪ್ರಸಾರವಾಗುತ್ತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.